ಸೊ ನೀವು ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನಂತಂದರೆ ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಬಂದ್ಬಿಟ್ಟು ಸುಮಾರು ಗಾಡಿಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಕ್ಯೂ ಅಲ್ಲಿ. ಸೊ ಕಸ್ಟಮರ್ ಹತ್ರ ಇಲ್ಲ. ಬಟ್ ಇವಾಗ ಓಲಾ ಊಬರ್ ಕೊಡೋ ರೇಟ್ಗೆ ಸೊ ನಿಮಗೆ ಗೊತ್ತಲ್ವಾ ಎಷ್ಟು ಕೊಡ್ತಾ ಇದ್ದಾರೆ ಏನಂತ ಗೊತ್ತು. ಸೊ ಅದು ಒಂದು ರೀಸನ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಂತ ಇವಾಗ ಯಾರಾದರೂ ಹೊಸದಾಗಿ ಕಾರ್ ತಗೊಂಡ್ಬಿಟ್ಟು ಓಲಾ ಊಬರ್ ಮಾಡ್ಬೇಕಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಪ್ಲೀಸ್ ಥಿಂಕ್ ಮಾಡಿ. ಸೊ ಬಿಸ್ನೆಸ್ ಸರಿ ಇಲ್ಲ. ಆಮೇಲೆ ಇವಾಗ ಈ ಓಲಾ ಊಬರ್ ಕೊಡ್ತಾ ರೇಟು ಏನು ವರ್ಕೌಟ್ ಆಗಲ್ಲ ಈಗಿರೋ ಡೀಸೆಲ್ ಪ್ರೈಸ್ಗೆ CNG ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ಗಳಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೆ ಆಯಿತಾ. ಸೊ ಅದು ಬಂದುಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೋರ್ ದೆನ್ 30-35K ವ್ಯೂಸ್ ಆಗಿದೆ. ಆಮೇಲೆ ಸುಮಾರು 1-1.5 ಸಾವಿರ ಜನ ಶೇರ್ ಮಾಡಿದ್ದಾರೆ, ರಿಮೇಕ್ ಮಾಡಿದ್ದಾರೆ, ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಏನಂತಂದರೆ ಸೊ ನಿಜ ಬ್ರೋ, ನಾನು ಕೂಡ ಅನುಭವಿಸ್ತಾ ಇದ್ದೀವಿ, ನಿಜ ನೀವು ಹೇಳಿದ್ದು ನಿಜಾನೇ. ಏನಾದರೂ ಲೈಕ್ ಊರಲ್ಲೇ ಹೊಲದಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ಇಲ್ಲ ಬೇರೆ ಏನಾದರೂ ನೋಡಿಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ರೀಸನ್ ಇದರಲ್ಲಿ ಅವರು ಕೂಡ ಹೇಳಿದ್ದಾರೆ. ನಿಜ ಬ್ರೋ ನೀವು ಹೇಳಿ ಸರಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಕೆಲವು ಜನ ಇರ್ತಾರಲ್ಲ, ಅಂದರೆ ಜಸ್ಟ್ ಒಂದು 2-3% ಅಷ್ಟೇ ಕಂಪ್ಲೀಟ್ಸ್ ಕೆಲಸ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಡ್ಯೂಟಿಗಳು ಮಾಡಿದ್ರೆ ಎಲ್ಲ ಚೆನ್ನಾಗಿದೆ ಆಗುತ್ತೆ ಬಿಸ್ನೆಸ್ಸು ಅಂತ ಒಂದು ಕೆಲವೊಂದು ಜನ ಹೇಳಿದ್ದಾರೆ. ನಿಜ ಬ್ರೋ, ಓಕೆ. ಸೊ ನಾನು ಕೂಡ ಸುಮಾರು ಒಂದು 7 ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಬಿಸ್ನೆಸ್ಸು. ಮುಂಚೆ ಕೊಡೋ ರೇಟ್ಗೆ ಈಗ ಕೊಡ್ತಾ ಇರೋ ರೇಟ್ಗೆ ಏನು ವರ್ಕೌಟ್ ಆಗುತ್ತೆ ಹೇಳಿ? ಸಾಲ ಸೂಲ ಮಾಡಿಬಿಟ್ಟು ಲೈಕ್ ಕಾರ್ ಹಾಕ್ಕೊಂಡು ಮಂತ್ಲಿ EMI ಪೇ ಮಾಡಿ ಬೆಂಗಳೂರಲ್ಲಿ ಇಟ್ಕೊಂಡು ಅಪ್ಪ ಅಮ್ಮನ ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟು ರೂಮ್ ಬಾಡಿಗೆ, ಊಟ ತಿಂಡಿ, ಮೇಂಟೆನೆನ್ಸು ಏನಿಲ್ಲ ಬ್ರೋ, ನಿಜ ಹೇಳ್ತಾ ಇದ್ದೀನಿ, ಏನಿಲ್ಲ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಓಕೆನಾ. ನಾನು ಹೇಳೋ ಮಾತು ಸುಳ್ಳು ಅನಿಸಿದ್ರೆ ಸೊ ಇವಾಗ ಏನು ಮಾಡೋದು ಗೊತ್ತಾ? ಸೊ ನಾನೊಂದು ಲೈಕ್ ಜನರಲ್ ಆಗಿ ಒಂದು ಸರ್ವೆ ಥರ ಮಾಡೋಣ ಅಂತ ಇದ್ದೀನಿ, ಓಕೆನಾ. ಸೊ ನನ್ನ ಕಷ್ಟದ ಪರವಾಗಿಲ್ಲ. ನಾನಾಗೆ ನಾನು ಹೋಗ್ಬಿಟ್ಟು ನಮ್ಮ ಡ್ರೈವರ್ಸ್ಗಳ ಹತ್ರ ಹೋಗಿ ಯಾರ್ಯಾರು ರ್ಯಾಂಡಮ್ ಆಗಿ ಡ್ಯೂಟಿ ಮಾಡ್ತಾರಲ್ಲ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಅವ್ರ ಹತ್ರ ಹೋಗಿ ನಾನೇ ಒಪಿನಿಯನ್ ಕೇಳ್ತೀನಿ. ಏನು ಹೇಳಿ ಬ್ರೋ, ಇವಾಗ ನೀವು ಡ್ಯೂಟಿ ಮಾಡ್ತಾಯಿದ್ದೀರಲ್ಲ, ಸೊ ವರ್ತ್ ಇದೆಯಾ? ಓಕೆ. ಆಮೇಲೆ ವರ್ಕೌಟ್ ಆಗ್ತಿದೆ, ಎಷ್ಟು ಸೇವ್ ಮಾಡ್ತಾಯಿದ್ದೀರಾ, ಎಷ್ಟು ದುಡಿತಾ ಇದ್ದೀರಾ ಅಂತ ಕೇಳೋಣ. ಅದಾದಮೇಲೆ ಇನ್ನೊಂದೇನೆಂದರೆ, ಇವಾಗ ಯಾರಾದರೂ ಹೊಸದಾಗಿ ಕಾರ್ ಹಾಕ್ಬೇಕು ಅಂದ್ಕೊಂಡಿದ್ದಾರೋ ಸೊ ಅವರಿಗೆ ನಿಮ್ಮ ಅಡ್ವೈಸ್ ಏನು ಅಂತ, ಓಕೆನಾ. ಮ್ಯಾಕ್ಸಿಮಮ್ ಏನು ಹೇಳ್ತಾರೋ ಸೊ ನಮ್ಮ ಡ್ರೈವರ್ ಕರೆಯಿಂದನೇ ಕೇಳೋಣ. ಅವ್ರು ಏನು ಹೇಳ್ತಾರೋ ಒಪ್ಪಿನ ಅದನ್ನು ತೊಗೊಂಡ್ಬಿಟ್ಟು ಸೊ ನೀವು ನೋಡಿ ಡಿಸೈಡ್ ಮಾಡಿ, ಓಕೆನಾ. ಅಷ್ಟೇ ನಾನು ಹೇಳೋದು. ಸುಮ್ಮನೆ ನಾನು ಲೈಕ್ ನಮ್ಮ ಡ್ರೈವರ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೆ ಮಾಡ್ತಾ ಇರೋದು. ಇದರಿಂದ ನನಗೇನು ಲೈಕ್ ದುಡ್ಡು ಬರಲ್ಲ, ಏನು ಬರಲ್ಲ. ಸೊ ನಾವು ಪಬ್ಲಿಕ್ ರಿವ್ಯೂ ತೊಗೊಳ್ಳೋಣ ಅಲ್ವಾ. ನಮ್ಮ ಡ್ರೈವರ್ಸ್ಗಳೆಲ್ಲ ಹೇಳಿದರೆ ಓಕೆ ಚೆನ್ನಾಗಿದೆ ಮಾಡಿ ಅಂತಂದರೆ ಮಾಡಿ, ಇಲ್ಲ ಅಂದರೆ ಬೇಡ ಅಲ್ವಾ. ಸೊ ಆ ಥರ ಮಾಡೋಣ ಅಂತ ಇದ್ದೀನಿ. ಯಾರೆಲ್ಲ ಓಕೆ ಅಂತ ಹೇಳ್ತೀರಲ್ಲ, ಈ ರೀಲ್ನ ಕಮೆಂಟ್ ಮಾಡಿ ಶೇರ್ ಮಾಡಿ, ಸೊ ದ್ಯಾಟ್ ನನಗೂ ಕೂಡ ಸ್ವಲ್ಪ ಲೈಕ್ ಮೋಟಿವೇಶನ್ ಆಗುತ್ತೆ. ಸೊ ನೋಡ್ತೀವಿ ಎಷ್ಟು ವ್ಯೂ ಆಗುತ್ತೆ, ಎಷ್ಟು ಜನ ಶೇರ್ ಮಾಡ್ತೀರಂತ. ಸೊ ಅವತ್ತೇ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಸೊ ವಿತಿನ್ 2-3 ಡೇಸಲ್ಲಿ ಮಾಡಿಬಿಟ್ಟು ಇದನ್ನ ನಿಮಗೆ